ಪ್ರತಿದಿನ 5 ನಿಮಿಷ ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನಿಮಗೆ ಗೊತ್ತಾ? ಇದನ್ನ ಯೋಗಾಭ್ಯಾಸ ಮಾಡೋರು ಮಾತ್ರ ಮಾಡ್ಬೇಕಂತೇನಿಲ್ಲ. ಯಾರು ಬೇಕಾದರೂ ದಿನದಲ್ಲಿ 5 ನಿಮಿಷ ಮಾಡಿದ್ರೆ ಇಷ್ಟೆಲ್ಲ ಲಾಭಗಳು ಅವರಿಗೆ ಆಗುತ್ತವೆ. ಆ ಲಾಭಗಳನ್ನು ನೋಡ್ತಾ ಹೋಗೋಣ. ಸೊಂಟದ ಬಿಗಿತ ನಿವಾರಣೆ, ಮಲಬದ್ಧತೆಗೆ ರಾಮಬಾಣ, ಲೋವರ್ ಬ್ಯಾಕ್ ಪೇನ್ಗೆ ಸಹಾಯವಾಗುವಂಥದ್ದು, ಪಾದ ಮತ್ತು ಹಿಮ್ಮಡಿಯನ್ನ ಬಲಗೊಳಿಸುತ್ತದೆ, ಪೆಲ್ವಿಕ್ ಭಾಗಕ್ಕೆ ಸಂಪೂರ್ಣ ಆರೋಗ್ಯ ನೀಡುವಂಥದ್ದು, ದೇಹದ ಭಂಗಿಯನ್ನ ಸುಧಾರಣೆ ಮಾಡುವಂಥದ್ದು, ತೊಡೆ ಮತ್ತು ಮೀನುಖಂಡಗಳಿಗೆ ಸ್ಟ್ರೆಚಸ್ ಆಗುವಂಥದ್ದು, ಹೊಟ್ಟೆಯ ಸ್ನಾಯುಗಳಿಗೆ ವ್ಯಾಯಾಮ, ಮನಸ್ಸಿಗೆ ಶಾಂತಿ. ಗರ್ಭಿಣಿಯರು ಸಹ ಈ ಆಸನವನ್ನ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಹೇಳಿರ್ತಕ್ಕಂಥ ಆಸನದ ಹೆಸರೇ ಮಲಾಸನ ಅಂತ. ಈ ಆಸನವನ್ನು ಪ್ರತಿನಿತ್ಯ 5 ನಿಮಿಷ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳು ಅಂತ ನಾನು ನಿಮಗೆ ಹೇಳಿದ್ದೇನೆ. ಜೊತೆಗೆ ಇದನ್ನು ಯಾವ ರೀತಿ ಮಾಡಬೇಕೆನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಕೊನೆಯದಾಗಿ ಈ ಆಸನದಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ, ನಾ ಹೇಳಿರ್ತಕ್ಕಂಥ ಲಾಭಗಳಲ್ಲಿ ಏನೆಲ್ಲ ಬದಲಾವಣೆಯಾಗಿ ಆ ಲಾಭ ನಮಗೆ ದೊರಕುತ್ತದೆ ಎನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ ಈ ರೀತಿ ಸಮಸ್ಥಿತಿಯಲ್ಲಿ ನಿಂತುಕೊಂಡು ನಂತರ ಕಾಲುಗಳ ಮಧ್ಯೆ 1 ರಿಂದ 2 ಅಡಿ ಸ್ವಲ್ಪ ಡಿಸ್ಟೆನ್ಸ್ ಇರಲಿ. ನಂತರ ಪಾದವನ್ನ ಸ್ವಲ್ಪ ಹೊರಮುಖವಾಗಿ ತಿರುಗಿಸಿ, ಜಾಸ್ತಿ ಬೇಡ, ಸ್ವಲ್ಪ ಹೊರಮುಖವಾಗಿ ತಿರುಗಿಸಿ. ನಂತರ ಉಸಿರನ್ನ ತೆಗೆದುಕೊಳ್ಳಿ ದೀರ್ಘವಾಗಿ, ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಕೈಗಳನ್ನ ಎದೆ ಮುಂದೆ ನಮಸ್ಕರಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ಈಗ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಮೊಣಕಾಲುಗಳನ್ನ ಬೆಂಡ್ ಮಾಡ್ತಾ ಸೊಂಟವನ್ನ ನೇರವಾಗಿಡ್ತಾ ಕೆಳಗಡೆ ಬನ್ನಿ. ಈ ರೀತಿ ಹೀಗೆ ಕುಳಿತ ನಂತರ ನಿಮ್ಮ ಮೊಣಕೈಗಳಿಂದ ನಿಮ್ಮ ಮೊಣಕಾಲಿನ ಅಥವಾ ಈ ಮೀನುಖಂಡ ಅಂತ ಏನು ಕರಿತೀವಿ ಆ ಭಾಗವನ್ನು ಸಂಪೂರ್ಣವಾಗಿ ಹಿಂದೆ ಸ್ಟ್ರೆಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಮೊಣಕೈಗಳಿಂದ ಹಿಂದೆ ಒತ್ತಲಿಕ್ಕೆ ಟ್ರೈ ಮಾಡಿ. ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣವಾಗಿ ಗಮನಿಸ್ತಾ ಇರಬೇಕು. ಇದನ್ನ ಪ್ರತಿದಿನ 5 ನಿಮಿಷ ಅಭ್ಯಾಸ ಮಾಡುವಂಥದ್ದು. ಮನಸ್ಸನ್ನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಇದೇ ರೀತಿ ಕೈಗಳಿಂದ ಈ ರೀತಿ ಒತ್ತಾ ಇರಬೇಕು ನಿಮ್ಮ ಮೊಣಕಾಲನ್ನ. ಹೀಗೆ ಆಗ್ತಕ್ಕಂಥ ಬದಲಾವಣೆ ಅನ್ನ ಗಮನಿಸ್ತಾ ಇರಬೇಕು. ನಿಮ್ಮ ಕತ್ತು ಮತ್ತು ಸ್ಪೈನಲ್ ಕಾರ್ಡಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸ್ತಾ ಹಾಗೆ ನಿಮ್ಮ ತೊಡೆಯ ಭಾಗದಲ್ಲಿ ಆಗ್ತಕ್ಕಂಥ ಬದಲಾವಣೆ, ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಮೀನುಖಂಡಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ, ನಿಮ್ಮ ಪಾದಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ, ಹೊಟ್ಟೆಗೆ ಬೀಳುವಂಥ ಪ್ರೆಷರ್ನ ಗಮನಿಸ್ತಾ ಇರಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. ಈ ಆಸನವನ್ನು 5 ರಿಂದ 10 ನಿಮಿಷ ಅಭ್ಯಾಸ ಮಾಡಿದರೂ ಏನೂ ತೊಂದರೆ ಇಲ್ಲ. ಡೀಪ್ಲಿ ಇನ್ಹೇಲ್ and slowly exhale. Deeply inhale and slowly exhale. Deeply inhale and slowly exhale. ಮನಸ್ಸನ್ನ ಸಂಪೂರ್ಣವಾಗಿ ಶಾಂತಗೊಳಿಸಿ, ವಿಶ್ರಾಂತಿಗೊಳಿಸಿ. ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸ್ತಾ ಇರಿ. ಯಾವ ಭಾಗದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇರಿ. ಬೆನ್ನಿನ ಭಾಗದಲ್ಲಿ, ತೊಡೆಯ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಹಾಗೂ ನಿಮ್ಮ ಮೀನುಖಂಡ, ನಿಮ್ಮ ಪಾದಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸಿ. ಹಾಗೆ ನಿಧಾನವಾಗಿ ಕೈಗಳನ್ನು ತೆಗೆದುಕೊಳ್ಳ್ರಿ. 2 ಕಾಲುಗಳನ್ನು ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಇಟ್ಟುಕೊಂಡು ನಂತರ 2 ಕೈಗಳನ್ನು ನಿಮ್ಮ ಮೊಣಕಾಲ ಮೇಲೆ ಇಟ್ಟು 1, 2 ರಿಂದ 3 ನಿಮಿಷ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. Deeply inhale and slowly exhale. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ.
ನೋಡಿದ್ರಲ್ಲ, ಇದು ಮಲಾಸನವನ್ನ ಮಾಡುವಂತ ವಿಧಾನ. ಈಗ ನಾನು ನಿಮಗೆ ಇದರಿಂದ ಆಗ್ತಕ್ಕಂಥ ಬದಲಾವಣೆ, ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಯಾವ ರೀತಿ ಬದಲಾವಣೆಯಾಗಿ ನಮಗೆ ಬೆನಿಫಿಟ್ಸ್ ದೊರಕುತ್ತದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸೊಂಟದ ಬಿಗಿತ. ದಿನವಿಡೀ ಕುಳಿತು ಕೆಲಸ ಮಾಡುವವರಿಗೆ ಇದು ವರದಾನ ಅಂತ ಹೇಳ್ಬೋದು. ಇದು ಬಿಗಿದುಕೊಂಡ ಸೊಂಟ ಮತ್ತು ತೊಡೆಯ ಸಂದಿನ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ. ಎರಡನೆಯದಾಗಿ ಮಲಬದ್ಧತೆಗೆ ರಾಮಬಾಣ. ಇದು ಜೀರ್ಣಕ್ರಿಯೆಗೆ ಅತ್ಯುತ್ತಮವಾದ ಪೋಸ್. ಈ ಭಂಗಿಯಲ್ಲಿ ಹೊಟ್ಟೆಯ ಮೇಲಾಗುವ ಮೃದುವಾದ ಒತ್ತಡವು ಕರುಳಿನ ಚಲನೆಯನ್ನು ಸುಲಭಗೊಳಿಸಿ ಮಲಬದ್ಧತೆ ಮತ್ತು ಗ್ಯಾಸ್ ಸಮಸ್ಯೆಯನ್ನು ನಿವಾರಿಸುತ್ತದೆ. ಮೂರನೇದಾಗಿ ಕೆಳಬೆನ್ನಿನ ನೋವಿಗೆ ಪರಿಹಾರ, ಅಂದ್ರೆ ಲೋವರ್ ಬ್ಯಾಕ್ ಬೆನ್ಗೆ ಇದು ಹೆಲ್ಪ್ ಆಗುವಂಥದ್ದು. ಮಲಾಸನದಲ್ಲಿ ಬೆನ್ನು ನೇರವಾಗಿರುವುದರಿಂದ ಬೆನ್ನು ಮೂಳೆಯ ಮೇಲಿನ ಒತ್ತಡವು ಕಡಿಮೆಯಾಗಿ ಕೆಳಬೆನ್ನು ನೋವಿನಿಂದ ಆರಾಮಾಗಿ ಸಿಗುವಂಥದ್ದು. ನಾಲ್ಕನೇದಾಗಿ ಪಾದ ಮತ್ತು ಹಿಮ್ಮಡಿಯನ್ನ ಬಲಗೊಳಿಸುತ್ತದೆ. ಇದು ನಮ್ಮ ಪಾದಗಳು, ಹಿಮ್ಮಡಿಗಳು ಮತ್ತು ಕಾಲುಗಳ ಸ್ನಾಯುಗಳಿಗೆ ರಕ್ತ ಪರಿಚಲನೆ ಹೆಚ್ಚಿಸಿ ಅವುಗಳನ್ನು ಬಲಪಡಿಸುವಂಥದ್ದು. ಐದನೇದಾಗಿ ಪೆಲ್ವಿಕ್ ಭಾಗದ ಆರೋಗ್ಯವನ್ನ ಉತ್ತಮಗೊಳಿಸುವಂಥದ್ದು. ಇದು ಸೊಂಟದ ಕೆಳಭಾಗದ ಅಂದರೆ ಪೆಲ್ವಿಕ್ ಫ್ಲೋರ್ ಅಂತ ಏನು ಕರಿತೀವಿ ಅದರ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಇದು ಸ್ತ್ರೀ ಮತ್ತು ಪುರುಷರಿಗೂ ಇಬ್ಬರಿಗೂ ವಿಶೇಷವಾಗಿ ವಯಸ್ಸಾದಂತೆ ಬಹಳ ಮುಖ್ಯವಾಗುವಂಥದ್ದು. ಆರನೇದಾಗಿ ದೇಹದ ಭಂಗಿ ಸುಧಾರಣೆ ಮಾಡುವಂಥದ್ದು, ಅಂದ್ರೆ ಬೆಟರ್ ಪೋಸ್ಚರ್ ಅಂತ ಕರಿತೀವಲ್ಲ ಆ ರೀತಿ. ನಿಯಮಿತ ಅಭ್ಯಾಸದಿಂದ ನಿಮ್ಮ ಬೆನ್ನು ನೇರವಾಗಿ ನೀವು ಕುಳಿತುಕೊಳ್ಳುವ ಮತ್ತು ನಿಲ್ಲುವ ಭಂಗಿ ಸುಧಾರಿಸುತ್ತದೆ. ಎರಡನೇದಾಗಿ ತೊಡೆ ಮತ್ತು ಮೀನುಖಂಡಗಳಿಗೆ ಸ್ಟ್ರೆಚಸ್ ಆಗುವಂಥದ್ದು. ಇದು ಒಳ ತೊಡೆಗಳು ಮತ್ತು ಕಾಲಿನ ಮೀನುಖಂಡಗಳಿಗೆ ಕಾಪ್ ಮಸಲ್ಸ್ ಅಂತ ಕರಿತೀವಲ್ಲ ಅದಕ್ಕೆ ಉತ್ತಮ ಸ್ಟ್ರೆಚಸ್ ನೀಡುತ್ತದೆ. ಎರಡನೇದಾಗಿ ಹೊಟ್ಟೆಯ ಸ್ನಾಯುಗಳಿಗೆ ವ್ಯಾಯಾಮ. ಈ ಆಸನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಹೊಟ್ಟೆಯ ಸ್ನಾಯುಗಳು ಕೆಲಸ ಮಾಡುವುದರಿಂದ ಅವು ಟೋನ್ ಆಗುತ್ತವೆ. ಒಂಬತ್ತನೆಯದಾಗಿ ಮನಸ್ಸಿಗೆ ಶಾಂತಿಯನ್ನು ನೀಡುವಂಥದ್ದು. ಯೋಗದ ಪ್ರಕಾರ ಇದು ಅಪಾನ ವಾಯುವನ್ನು ಸಕ್ರಿಯಗೊಳಿಸುತ್ತದೆ. ಇದು ಮನಸ್ಸನ್ನ ಶಾಂತಿಗೊಳಿಸಲು ಮತ್ತು ಒತ್ತಡವನ್ನು ಕೆಳಮುಖವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ನಂತರ 10ನೇದಾಗಿ ಕೊನೆಯದಾಗಿ ಗರ್ಭಿಣಿಯರಿಗೆ ಸಹಕಾರಿಯಾಗುವಂಥದ್ದು. ತಜ್ಞರ ಸಲಹೆ ಮೇರೆಗೆ ಗರ್ಭಿಣಿಯರು ಇದನ್ನು ಅಭ್ಯಾಸ ಮಾಡುವುದರಿಂದ ಸೊಂಟದ ಭಾಗ ಸಡಿಲಗೊಂಡು ಸುಲಭ ಹೆರಿಗೆಗೆ ಸಹಾಯವಾಗುವಂಥದ್ದು. ಆದರೆ ಇದನ್ನ 5 ತಿಂಗಳಿನ ಮುಂಚೆ ಮಾತ್ರ ಮಾಡಬೇಕು. ಅದಕ್ಕಿಂತ ಜಾಸ್ತಿ 6-7 ತಿಂಗಳು ಮತ್ತು 9ನೇ ತಿಂಗಳಲ್ಲಿ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ನೋಡಿದ್ರಲ್ಲ, ಕೇವಲ 5 ನಿಮಿಷ ಈ ಅಭ್ಯಾಸ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಲಾಭಗಳು ದೊರಕುತ್ತವೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಂತ ಮಲಾಸನವನ್ನ ಪ್ರತಿದಿನ 5 ನಿಮಿಷ ಮಾಡಿದರೆ ಸಾಕು, ಏನೆಲ್ಲ ಲಾಭಗಳು ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಮಲಾಸನವನ್ನ ಯಾವ ರೀತಿ ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ, ಅವರಿಗೂ ಸಹಾಯವಾಗಲಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.